ನನ್ನ ಹೆಸರು ಶಬೀನಾ. ಭದ್ರಾ ಪ್ರೌಢಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಮಕ್ಕಳೇ, ನಿಮಗೆಲ್ಲರಿಗೂ ಸಹ ಗೊತ್ತಿದೆ ಸಮಾಜ ವಿಜ್ಞಾನ ಒಂದು ವಿಷಯ. ಇದರಲ್ಲಿ ನಾವು ಭಾಗಗಳನ್ನಾಗಿ ನೋಡ್ತೀವಿ, ವಿಭಾಗಗಳನ್ನಾಗಿ ಮಾಡಿದ್ದೀವಿ. ಒಂದನೇದು ಇತಿಹಾಸ, ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ. ಹಾಗಾದರೆ ಇಂದು ನಾವು 8ನೇ ತರಗತಿಯ ಇತಿಹಾಸ ವಿಭಾಗದ ಮೊದಲ ಅಧ್ಯಾಯ ಆಧಾರಗಳು. ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಒಂದು ಕಲಿಕಾಂಶಗಳನ್ನು ಇಂದು ನಾವು ಅಭ್ಯಾಸ ಮಾಡೋಣ. ಹಾಗಾದರೆ 1ನೇ ಕಲಿಕಾಂಶ ಇತಿಹಾಸಕ್ಕೆ ಬೇಕಾಗುವಂತಹ ಆಧಾರಗಳು. 2ನೇ ಕಲಿಕಾಂಶ ಆಧಾರಗಳ ವಿಧಗಳು, ಪ್ರಾರ್ಥನಾ ಆಧಾರಗಳು, ಶಾಸನಗಳ ಅರಿವು, ಮೌಖಿಕ ಆಧಾರಗಳು. ಈ ಎಲ್ಲ ಕಲಿಕಾಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಇಂದು ಅಭ್ಯಾಸ ಮಾಡೋಣ. ಹಾಗಾದರೆ ಇತಿಹಾಸ ಎಂದರೇನು? ಗತಿಸಿ ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ನಾವೇನು ಮಾಡಿದ್ದೀವಿ, ಕ್ರಮಬದ್ಧವಾಗಿ ಹೇಳ್ತಾ ಹೋಗಿದ್ದೀವಿ. ಇಂತಹ ಹೇಳುವಂತಹ ಒಂದು ಶಾಸ್ತ್ರವನ್ನು ನಾವು ಇತಿಹಾಸ ಅಂತ ಬಿಟ್ಟು ಕರೆದಿದ್ದೀವಿ. ಹಾಗಾದರೆ ಈ ಇತಿಹಾಸವನ್ನು ನಾವೇನು ಮಾಡಿದ್ದೀವಿ, ಬರವಣಿಗೆ ರೂಪದಲ್ಲಿ ಬರೆದಿದ್ದೀವಿ. ಇತಿಹಾಸಕಾರನನ್ನ ಒಬ್ಬ ನ್ಯಾಯವಾದಿ ಅಂತ ಬಿಟ್ಟು ಕರೆದಿದ್ದೀವಿ. ನಾವು ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯವಾದಿಗಳು ವಾದವನ್ನು ಮಂಡಿಸ್ತಾರೆ. ಯಾವ ಆಧಾರದ ಮೇಲೆ? ಸಾಕ್ಷಿ ಪುರಾವೆಗಳ ಮೂಲಕ ಆ ವಾದವನ್ನು ಮಂಡಿಸಿದ ನಂತರ ನ್ಯಾಯವಾದಿಗಳು ಮಂಡಿಸಿದಂತಹ ಪುರಾವೆಗಳು, ಆಧಾರಗಳ ಒಂದು ಸಾಕ್ಷಿಯಿಂದ ನ್ಯಾಯ ತೀರ್ಮಾನ ಅನ್ನೋದು ಆಗುತ್ತೆ. ಅದೇ ರೀತಿಯಾಗಿ ಇತಿಹಾಸಕಾರನನ್ನು ನಾವು ಒಬ್ಬ ನ್ಯಾಯವಾದಿಗೆ ಹೋಲಿಸ್ತಾ ಇದ್ದೀವಿ. ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಹಾಗಾದರೆ ಇತಿಹಾಸ ಬರೀಬೇಕಾದ್ರೆ ನಮಗೆ ಆಧಾರಗಳು ಬೇಕು. ಹಾಗಾದರೆ ಆಧಾರಗಳಿಲ್ಲದೆ ಯಾವ ರೀತಿಯಾಗಿ ಇತಿಹಾಸ ಬರ್ತೀವಿ ಅಂದರೆ ಊಹೆಗಳ ಮೂಲಕ, ಕಥೆಗಳ ಮೂಲಕ, ಒಂದು ಮೌಖಿಕವಾಗಿ ಬರೆದಂತಹ ಒಂದು ವಿಷಯಗಳನ್ನು ಸಂಗ್ರಹಿಸಿ ಇತಿಹಾಸ ಅನ್ನೋದನ್ನು ನಾವು ಬರೆದಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಆಧಾರಗಳು ಎಂದರೇನು? ಪ್ರಾಚೀನ ಕಾಲದಿಂದಲೂ ಮಾನವ ತನ್ನ ಬದುಕನ್ನು ಕಟ್ಟಿಕೊಳ್ಳಲು, ತನಗೆ ಅನುಕೂಲವಾಗಲು ಅನೇಕ ಒಂದು ಉಪಕರಣಗಳನ್ನು ಬಳಸ್ತಾ ಇದ್ದ. ವ್ಯವಸಾಯಕ್ಕೆ ಸಂಬಂಧಿಸಿದಂಥ ಅನೇಕ ಉಪಕರಣಗಳನ್ನು ಬಳಸ್ತಾ ಇದ್ದ. ನಂತರ ಆಗಿನ ಕಾಲದಲ್ಲಿ, ರಾಜರ ಕಾಲದಲ್ಲಿ ಕಟ್ಟಿದಂತಹ ಒಂದು ಕೋಟೆ. ನಾವು ಚಿತ್ರದುರ್ಗಕ್ಕೆ ಹೋದಾಗ ಮದಕರಿ ನಾಯಕನ ಕೋಟೆಯನ್ನು ನೋಡ್ತೀವಿ. ಆ ಒಂದು ಮದಕರಿ ನಾಯಕನ ಕೋಟೆ ಒಳಗಡೆ ಹೋದಾಗ ಮ್ಯೂಸಿಯಂ ಅನ್ನು ನೋಡ್ತೀವಿ. ಅಲ್ಲಿ ಬಳಸಿದಂತಹ ಒಂದು ಸಾಧನಗಳು, ಮಡಿಕೆ, ನಂತರ ಸೈನಿಕರು ಬಳಸಿರುವಂತಹ ಕತ್ತಿ, ವರ್ಸೆ. ಅದೇ ರೀತಿಯಾಗಿ ಶ್ರೀರಂಗಪಟ್ಟಣಕ್ಕೆ ಬಂದಾಗ ಫಿರಂಗಿಗಳನ್ನು ನಾವು ನೋಡ್ತೀವಿ. ಇವೆಲ್ಲ ಆಯುಧಗಳನ್ನು, ಇವೆಲ್ಲ ಪರಿಕರಗಳನ್ನು ಆಧಾರವಾಗಿ ಇಟ್ಕೊಳ್ತೀವಿ. ಅದೇ ರೀತಿಯಾಗಿ ಒಂದು ದೇವಾಲಯಗಳಿಗೆ ಹೋದಾಗ ಆ ದೇವಾಲಯ ಅನ್ನೋದು ಯಾವಾಗ ಸ್ಥಾಪನೆ ಆಯಿತು, ಯಾರ ಕಾಲದಲ್ಲಿ ಇತ್ತು, ಯಾವ ರಾಜರ ಒಂದು ಕಾಲದಲ್ಲಿ ಇತ್ತು ಅನ್ನೋದನ್ನು ನಾವು ನೋಡ್ತೀವಿ. ಕಟ್ಟಡಗಳು, ನಂತರ ಬೇಕಾದಂತಹ ಅವರಿಗೆ ಯುದ್ಧಕ್ಕೆ ಬೇಕಾದಂಥ ಶಸ್ತ್ರಾಸ್ತ್ರಗಳು, ಇವೆಲ್ಲದನ್ನು ಸಹ ನಾವು ಆಧಾರವಾಗಿ ಇಟ್ಕೊಂಡು ಇತಿಹಾಸ ಅನ್ನೋದನ್ನು ನಾವು ಬರೀತೀವಿ. ಇದನ್ನೇ ನಾವು ಆಕಾರಗಳಂತೆ ಬಿಟ್ಟು ನಾವು ಹೇಳ್ತೀವಿ. ಹಾಗಾದರೆ ಆಧಾರಗಳಲ್ಲಿ ಎಷ್ಟು ವಿಧ? ಒಂದನೇದು ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ಹಾಗಾದರೆ ಈ ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ ನಾವು 2 ಭಾಗವನ್ನು ಮಾಡ್ತೀವಿ. ಸಾಹಿತ್ಯವನ್ನು ಏನು ಮಾಡ್ತಾರೆ, ಬರವಣಿಗೆ ರೂಪದಲ್ಲಿ ಬರುತ್ತಾರೆ. ಇದರಲ್ಲಿ ಮತ್ತೆ 2 ಭಾಗ ಮಾಡಿದ್ವಿ. ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಬರವಣಿಗೆಯಲ್ಲಿ ರೂಪದಲ್ಲಿರುವಂತಹದು, ಕೃತಿಯ ರೂಪದಲ್ಲಿರುವಂತಹದು, ಪುಸ್ತಕ ರೂಪದಲ್ಲಿರುವಂತಹದ್ದು, ಪುರಾಣಗಳು, ಗ್ರಂಥಗಳ ರೂಪದಲ್ಲಿರುವಂತಹದನ್ನು ನಾವು ಲಿಖಿತ ಸಾಹಿತ್ಯದಲ್ಲಿ ನೋಡ್ತೀವಿ. ಮೌಖಿಕ ಸಾಹಿತ್ಯ ಅಂದರೆ ಬಾಯಿ ಮಾತಿನಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಕಥೆಗಳ ಮೂಲಕ,
ಹೋಗಿರೋದನ್ನ ನಾವು ನೋಡ್ತೀವಿ. ಇದನ್ನ ಮೌಖಿಕ ಸಾಹಿತ್ಯ ಅಂತ ಬಿಟ್ಟು ಕರಿತೀವಿ. ಹಾಗಾದ್ರೆ ಲಿಖಿತ ಸಾಹಿತ್ಯ ಅನ್ನೋದನ್ನ ನಾವು ವಿವರಣೆಗಳ ಮೂಲಕ ಆಗಿನ ಕಾಲದಲ್ಲಿ ರಚನೆಯಾದಂತಹ ಒಂದು ಐತಿಹಾಸಿಕ ಅಂಶಗಳನ್ನ ಇದು ಒಳಗೊಂಡಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಆಗಿನ ಕಾಲದಲ್ಲಿ ಪ್ರಚಲಿತದಲ್ಲಿದ್ದಂತಹ ಒಂದು ಸಂಗತಿಗಳನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಂಗ್ರಹವಾಗಿರುತ್ತೆ. ನಂತರ ಈ ಒಂದು ಲಿಖಿತ ಸಾಹಿತ್ಯವನ್ನ ಮತ್ತೆ ನಾವು 2 ಭಾಗಗಳನ್ನಾಗಿ ಮಾಡ್ತೀವಿ. ಒಂದನೇದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶೀಯ ಸಾಹಿತ್ಯ. ಹಾಗಾದ್ರೆ ದೇಶೀಯ ಸಾಹಿತ್ಯ ಎಂದರೇನು? ಒಂದು ದೇಶದ ಒಳಗೆ ಅಂದ್ರೆ ಭಾರತ ದೇಶದಲ್ಲಿ ರಚನೆಯಾದಂತಹ ಒಂದು ದೇಶೀಯ ಸಾಹಿತ್ಯ ಭಾರತೀಯರಿಂದಲೇ ರಚನೆ ಆಗಿರುತ್ತೆ. ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳನ್ನು ನಾವು ನೋಡ್ತಾ ಇದ್ದೀವಿ. ಕನ್ನಡ, ತೆಲುಗು, ತಮಿಳು, ಮರಾಠಿ, ಹಿಂದಿ, ಗುಜರಾತಿ, ಸಾಮಿ ಇವೆಲ್ಲ ಭಾಷೆಗಳಲ್ಲಿ ಹಲವಾರು ಕೃತಿಗಳನ್ನು ರಚನೆಯಾಗಿದೆ. ಹಾಗಾದ್ರೆ ದೇಶದ ಒಳಗಡೆ ದೇಶೀಯವಾಗಿ ರಚನೆಯಾದಂತಹ ನಾವು ಕೃತಿಗಳನ್ನು ನಾವು ದೇಶೀಯ ಸಾಹಿತ್ಯ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದ್ರೆ ವಿದೇಶಿ ಸಾಹಿತ್ಯ ಎಂದರೇನು? ನಾವು ಪ್ರಾಚೀನ ಕಾಲದಿಂದಲೂ ನಾವು ನೋಡ್ತಾ ಇದ್ದೀವಿ. ಬ್ರಿಟಿಷರ ಕಾಲದಲ್ಲಿ, ರಾಜರ ಕಾಲದಲ್ಲಿ ರಾಯಭಾರಿಗಳು ಬಂದರು ನಮ್ಮ ದೇಶಕ್ಕೆ, ಪ್ರವಾಸಿಗರು ಬಂದರು, ನಂತರ ಯಾತ್ರಾರ್ಥಿಗಳು ಸಹ ಬಂದರು, ವ್ಯಾಪಾರಿಗಳು ಬಂದರು, ಅಧಿಕಾರಿಗಳು ಬಂದರು, ಮಿಷನರಿಗಳು ಬಂದರು. ಅವರು ಬಂದಾಗ ಅವರ ಒಂದು ನೆನಪುಗಳನ್ನ, ಅನುಭವಗಳನ್ನ ಕೃತಿಯ ರೂಪದಲ್ಲಿ ಬರವಣಿಗೆಯನ್ನ ಮಾಡ್ತಾ ಹೋದ್ರು. ಅದನ್ನು ಒಂದು ಪುಸ್ತಕದಲ್ಲಿ ಬರಿತಾ ಹೋದ್ರು. ಅವೆಲ್ಲವೂ ಸಹ ನಮಗೆ ಇತಿಹಾಸ ಬರೆಯುವುದಕ್ಕೆ ಒಂದು ಸಾಕ್ಷಿಯಾಗಿ ದೊರೆತಿವೆ. ಹಾಗಾದ್ರೆ ನಾವು ಲಿಖಿತ ಸಾಹಿತ್ಯದಲ್ಲಿ 2 ಭಾಗ ನೋಡ್ತೀವಿ. ಒಂದನೇದು ಯಾವುದು? ದೇಶೀಯ ಸಾಹಿತ್ಯ, ಎರಡನೆಯದು ವಿದೇಶಿ ಸಾಹಿತ್ಯ. ಹಾಗಾದ್ರೆ ಈ ಒಂದು ಸಾಹಿತ್ಯದಿಂದ ನಮಗೆ ಏನೇನು ದೊರೆಯುತ್ತೆ? ಆಗಿನ ಕಾಲದ ಸಾಮಾಜಿಕ ಸ್ಥಿತಿಗತಿಗಳು, ಆರ್ಥಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಆಡಳಿತವಾಗಿ ಅಂತಹ ಯಾವ ರೀತಿಯಾಗಿ ನಡೀತಾ ಇತ್ತು ಅಂತಹ ಸಂಗತಿಗಳೆಲ್ಲವೂ ಸಹ ನಮಗೆ ಬರವಣಿಗೆಯಲ್ಲಿ ಸಿಗುತ್ತೆ. ನಮಗೆ ಆಧಾರಗಳಲ್ಲಿ ಪ್ರಮುಖವಾದಂತಹ ಒಂದು ಆಧಾರ ಅಂತ ಹೇಳ್ಬಿಟ್ಟು ಸಹ ನಾವು ಹೇಳ್ಬೋದು. ಅದೇ ರೀತಿಯಾಗಿ ದೇಶೀಯ ಸಾಹಿತ್ಯದಲ್ಲಿ ರಚನೆಯಾದಂತಹ ಒಂದು ಪುಸ್ತಕಗಳು ಯಾವುವು, ಕೃತಿಗಳು ಯಾವುವು ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲರಾಜನ ಗಾತಸಪ್ತಸತಿ, ಬಾಣಭಟ್ಟನ ಹರ್ಷಚರಿತೆ, ಪಂಪನ ವಿಕ್ರಮಾರ್ಜುನ ವಿಜಯ, ಚಾಂದ್ ಬರ್ದಾಯಿಯ ಪೃಥ್ವಿರಾಜ್ ರಾಸು, ನಂತರ ಕಲ್ಹಣನ ರಾಜತರಂಗಿಣಿ. ಈ ಪುಸ್ತಕ ಕಾಶ್ಮೀರಕ್ಕೆ ಸಂಬಂಧಿಸಿದಂತಹ ಒಂದು ಪುಸ್ತಕವಾಗಿರುತ್ತೆ. ನಂತರ ಆಗಿನ ಕಾಲದಲ್ಲಿ ದೊರೆತಂತಹ ಒಂದು ಸಾಹಿತ್ಯಗಳು, ಸಂಗಮ ಸಾಹಿತ್ಯಗಳು, ಸಾಹಿತ್ಯ ಕೃತಿಗಳು ಇವೆಲ್ಲದನ್ನೂ ಸಹ ನಾವು ಇದರಲ್ಲಿ ನೋಡ್ತೀವಿ ದೇಶೀಯ ಸಾಹಿತ್ಯದಲ್ಲಿ. ಹಾಗಾದ್ರೆ ದೇಶೀಯ ಸಾಹಿತ್ಯದಲ್ಲಿ ಒಂದು ನ್ಯೂನ್ಯತೆ ಅನ್ನೋದನ್ನು ಸಹ ನಾವು ನೋಡ್ತೀವಿ. ಏನಪ್ಪಾ ಅಂದ್ರೆ ಆಗ ಬರೆಯುವಂತಹ ಇತಿಹಾಸಕಾರರು ಸ್ವಾಮಿ ನಿಷ್ಠೆಯಿಂದ, ಉತ್ಪ್ರೇಕ್ಷೆಯಿಂದ ಅವರು ಇತಿಹಾಸ ಅನ್ನೋದನ್ನು ಬರೆಯೋದನ್ನು ನಾವು ನೋಡ್ತೀವಿ. ಇನ್ನೊಂದು ಸಾಹಿತ್ಯ ಯಾವುದು? ವಿದೇಶಿ ಸಾಹಿತ್ಯ. ವಿದೇಶಿಯರಿಂದ ಬರೆದಂತಹ ಒಂದು ಸಾಹಿತ್ಯವನ್ನು ನೋಡ್ತೀವಿ. ಹಾಗಾದ್ರೆ ವಿದೇಶಿಯರು ಯಾರ್ಯಾರು ನಮ್ಮ ಭಾರತಕ್ಕೆ ಬಂದರು? ಮೆಗಸ್ತಾನೀಸ್ ಆತ ಬರೆದ ಇಂಡಿಕಾ ಪುಸ್ತಕವನ್ನ, ನಂತರ ಪಾಹಿಯಾನ, ಗೋಕೋಕಿ, ಹುಯೆನ್ ಸ್ಯಾಂಗ್, ಸಿಯೂಕಿ, ಟಾಲಮಿಯ ಜಿಯೋಗ್ರಫಿ, ಬರೌನಿಯ ಯಾವುದು? ತಾರಿಖೆ ಫಿರೋಜ್ ಶಾಹಿ, ಫರಿಷ್ಠಾನ ತಾರಿಖೆ ಫರಿಷ್ಠಾ, ಬಾಬರ್ನ ತುಜುಕಿಯೆ ಬಾಬರಿ. ಭಾರತಕ್ಕೆ ಬಾಬರ್ ಬಂದ, ದೆಹಲಿ ಸುಲ್ತಾನರ ಒಂದು ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕಿದ ಬಾಬರ್ ಬಂದು 1ನೇ ತರಂಕದನ, 2ನೇ ತರಂಕದನ, ಪಾಣಿಪಟ್ ಕದನ, ಮೊದಲ ಪಾಣಿಪಟ್ ಕದನ ಅನ್ನೋದನ್ನು ಮಾಡ್ದ. ಕದನಗಳನ್ನು ಮಾಡುವುದನ್ನ ಎಲ್ಲದನ್ನೂ ಸಹ ಮಾಡುವುದರ ಜೊತೆಗೆ ಸ್ವತಃ ಕವಿನೂ ಸಹ ಆಗಿದ್ದ.
ಆತ ಒಂದು ಕೃತಿಯನ್ನು ಬರ್ಕೊಂಡ, ಯಾವುದದು ತುಜ್ಕಿ ಬಾವರಿ. ಹಾಗಾದರೆ ಇವೆಲ್ಲ ಕೃತಿಯಿಂದ ಆಗಿನ ಕಾಲದ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ, ಆಡಳಿತಾತ್ಮಕ, ರಾಜಕೀಯ, ಸೈನಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ಸಾಮ್ರಾಜ್ಯ ಅನ್ನೋದು ಸಮೃದ್ಧವಾಗಿತ್ತು. ರಾಯಭಾರಿಗಳು ರಾಜರ ಕಾಲದಲ್ಲಿ ಭೇಟಿ ಕೊಡಬೇಕಾದ್ರೆ ಸುಲೇಮಾನ್ ಹೇಳ್ತಾ ಹೋದ, ಇವರ ಸಾಮ್ರಾಜ್ಯ ಸಂಪದ್ಭರಿತವಾಗಿತ್ತು, ಅಂದರೆ ಅಷ್ಟು ಸಮೃದ್ಧಿಯನ್ನು ಸಾಮ್ರಾಜ್ಯ ಹೊಂದಿತ್ತು ಅನ್ನೋದನ್ನು ಅವರು ಕೃತಿಗಳಲ್ಲಿ ಬರೆದು ಹೋದರು. ಆದರೆ ವಿದೇಶಿ ಸಾಹಿತ್ಯದಲ್ಲಿ ಒಂದು ನ್ಯೂನ್ಯತೆ ಅನ್ನೋದನ್ನು ಕಾಣ್ತೀವಿ. ಇತಿಹಾಸಕಾರರಿಗೆ ಇದು ಒಂದು ಸವಾಲಾಗಿ ಪರಿಣಮಿಸಿದೆ. ಏನಪ್ಪ ಅಂದರೆ ಈ ನಮ್ಮ ದೇಶದ ಬಗ್ಗೆ ಅವರಿಗೆ ಇದ್ದಂತಹ ಒಂದು ಸ್ವಲ್ಪ ಜ್ಞಾನದ ಕೊರತೆ ಅನ್ನೋದು ಇತ್ತು. ನಂತರ ಅವರು ಸ್ವಲ್ಪ ತಪ್ಪಾಗಿ ಗ್ರಹಿಕೆಯನ್ನು ಮಾಡಿಕೊಳ್ತಾ ಇದ್ರು. ಈ ಒಂದು ನ್ಯೂನತೆ ಅನ್ನೋದು ಇತಿಹಾಸಕರಿಗೆ ಕಾಣ್ತಾ ಇತ್ತು. ಹಾಗಾದರೆ ನಂತರ ಬಂದಂತಹ ಒಂದು ಸಾಹಿತ್ಯ ಯಾವುದು? ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ ಎರಡು ವಿಧವನ್ನು ನೋಡಿದ್ವಿ. ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ನಂತರ ಬಂದಿದ್ದು ಮೌಖಿಕ ಸಾಹಿತ್ಯ. ಹಾಗಾದರೆ ಇದೆಲ್ಲ ಆಧಾರಗಳು ಸಿಕ್ಕು ನಾವು ಇತಿಹಾಸವನ್ನು ಬರೆದ್ವಿ. ಆಧಾರ ಇಲ್ಲದೇನೆ ನಾವು ಯಾವ ರೀತಿಯ ಇತಿಹಾಸ ಬರೆದ್ವಿ? ಹೌದು, ಇತಿಹಾಸ ಯಾಕೆ ಬಂದ್ವಿ ಅಂದರೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಕಥೆಗಳನ್ನು ಹೇಳ್ತಾ ಹೋದ್ರು. ಹೌದು, ಪೂರ್ವ ರೋಮನ್ ಸಾಮ್ರಾಜ್ಯ ರಾಜಧಾನಿ ಕಾನ್ಸ್ಟಂಟಿನೋಪಲ್ ಅನ್ನೋದು 1453ರಲ್ಲಿ ಮುಚ್ಚೋಯ್ತು. ಆಗ ಅವರಿಗೆ ಜಲಮಾರ್ಗ ಕಂಡುಹಿಡಿಯಲೇಬೇಕಾಗಿತ್ತು, ಅನಿವಾರ್ಯವಾಗಿತ್ತು. ಆಗ ಅವರಿಗೆ ಒಂದು ಕಥೆ ಅನ್ನೋದು ಗೊತ್ತಿತ್ತು. ಭೂಮಿ ಅನ್ನೋದು ದುಂಡಾಗಿದೆ, ನಾವು ಪೂರ್ವದಿಂದ ಹೊರಟ್ರೆ ಮತ್ತೆ ಪೂರ್ವಕ್ಕೆ ಬಂದು ತಲುಪ್ತೀವಿ. ಅಂದರೆ ದುಂಡಾಗಿ ಹೋಗ್ಬಿಟ್ರೆ ನಾವು ಯಾವ ಸ್ಥಳಕ್ಕೆ ಹೋಗಿದ್ವಿ ಆ ಸ್ಥಳಕ್ಕೆ ಬರ್ತೀವಿ. ಪಶ್ಚಿಮದಿಂದ ಹೊರಟ್ರೆ ನಾವು ಮತ್ತೆ ಪಶ್ಚಿಮಕ್ಕೆ ಬರ್ತೀವಿ ಅನ್ನೋದು ಒಂದು ಕಲ್ಪನೆ, ಕಥೆಗಳು ಅನ್ನೋದು ಅವರಿಗೆ ದೊರೆತಿದ್ವು. ನಂತರ ಅವರು ಹೊರಡೋದಕ್ಕೆ ಅವರಿಗೆ ಬೇಕಾದಂತಹ ಒಂದು ನಕ್ಷೆ ಅನ್ನೋದು ದೊರೆತಿತ್ತು, ಸಾಧನೆಗಳು ದೊರೆತಿದ್ವು. ಈ ಒಂದು ಸಹಾಯದಿಂದ ಅವ್ರು ಯಾವ ರೀತಿ ಮಾಡಿದ್ವಿ ಅನ್ನೋದು ನಮಗೆ ಗೊತ್ತಾಯಿತು. ಹಾಗಾದರೆ ಮೌಖಿಕ ಸಾಹಿತ್ಯ ಅಂದರೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಕತೆ, ಲಾವಣಿ, ಜನಪದ ಗೀತೆಗಳನ್ನು ನಾವು ಕೇಳ್ತಾ ಹೋದ್ವಿ. ಅವರು ಏನಪ್ಪ ಮಾಡಿದರು ಅಂದರೆ ತಮ್ಮ ಅನುಭವಗಳನ್ನು, ನೆನಪುಗಳನ್ನು ಹಾಡಿನ ಮೂಲಕ ಹಾಡ್ತಾ ಹೋದರು. ಈ ಒಂದು ಹಾಡು ಲಾವಣಿಗಳನ್ನು ಪರಿಗಣಿಸಿಬಿಟ್ಟು ಇತಿಹಾಸ ಅನ್ನೋದನ್ನು ನಾವು ಬರ್ದ್ವಿ. ಜನಪದರು ಅವರಲ್ಲಿ ಆಗವರಿದ್ದಂತಹ ಒಂದು ರಾಜರ ಬಗ್ಗೆ, ವೀರ ರಾಜರ ಬಗ್ಗೆ ಹಾಡನ್ನು ಹಾಡುವುದರ ಮೂಲಕ ಅವರನ್ನು ಹೊಗಳ್ತಾ ಇದ್ರು, ಲಾವಣಿಗಳನ್ನು ಹಾಡ್ತಾ ಇದ್ರು. ಆಗ ನನಗೆ ಗೊತ್ತಾಗುತ್ತೆ ಆ ರಾಜನ ಒಂದು ಇತಿಹಾಸ ಅನ್ನೋದನ್ನು. ಈ ರೀತಿಯಾಗಿ ಇತಿಹಾಸ ಅನ್ನೋದನ್ನು ನಾವು ಬರೆದ್ವಿ. ಕುಮಾರರಾಮ ಚಿತ್ರದುರ್ಗದ ನಾಯಕರು, ಮದಕರಿ ನಾಯಕ. ನಂತರ ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ, ಮೆಡೋಸ್ ಟೇಲರ್ ಇವರೆಲ್ಲರ ಬಗ್ಗೆ ನಾವು ಲಾವಣಿಗಳ ಹಾಡಿರೋದನ್ನ, ಹಲಗಲಿ ಬೇಡರು ಅವರ ಬಗ್ಗೆ ಒಂದು ಲಾವಣಿ ಅನ್ನೋದನ್ನು ನಾವು ಕೇಳಿದ್ವಿ. ಹಾಗಾದರೆ ಹಲಗಲಿ ಬೇಡರ ಒಂದು ಬಗ್ಗೆ ನಾವು ಇತಿಹಾಸ ಅನ್ನೋದನ್ನು ನಾವು ಬರೆಯೋದನ್ನು ನೋಡಿದ್ವಿ. ಅಂದರೆ ನಾವು ಲಾವಣಿಯ ಸಹಾಯದಿಂದ ಇತಿಹಾಸವನ್ನು ನೋಡಿದ್ವಿ. ಆಗಿನ ಕಾಲದಲ್ಲಿ ನಡೆದಂತಹ ಒಂದು ಘಟನೆಗಳನ್ನು ಅಧ್ಯಯನ ಮಾಡ್ದಂಗಾಯಿತು. ನಂತರ ಐತಿಹ್ಯ ಎಂದರೆ ಏನು? ಸ್ಥಳ, ಪುರಾಣ. ಐತಿಹ್ಯ ಅಂದರೆ ಸ್ಥಳದ ಬಗ್ಗೆ ನಾವು ಪುರಾಣಗಳನ್ನು ನೋಡ್ತೀವಿ. ಒಂದು ಸ್ಥಳ, ಒಂದು ಊರಿನ ಬಗ್ಗೆ ಅದರದ್ದೇ ಆದಂತಹ ಒಂದು ಐತಿಹ್ಯ ಅನ್ನೋದನ್ನು ನಾವು ನೋಡ್ತಾ ಹೋಗಿದ್ವಿ. ಶ್ರವಣಬೆಳಗೊಳ, ಗೋಕರ್ಣ, ಮೈಸೂರು, ಪಟ್ಟದಕಲ್ಲು, ಪ್ರತಿಯೊಂದು ಊರು ಸಹ ತನ್ನದೇ ಆದಂತಹ ಒಂದು ಐತಿಹ್ಯ ಅನ್ನೋದನ್ನು ಒಳಗೊಂಡಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಈ ರೀತಿಯಾಗಿ ನಾವು ಇತಿಹಾಸ ಅನ್ನೋದನ್ನು ಭಾಗಗಳಾಗಿ, ವಿಧಗಳಾಗಿ ನಾವು ನೋಡಿದ್ವಿ. ಇದನ್ನು ನಾವು ಅಧ್ಯಯನ ಮಾಡ್ತಾ ಹೋದ್ವಿ. ನಂತರ ಬರುವಂತಹ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಮೌಖಿಕ ಸಾಹಿತ್ಯ ಆಧಾರಗಳನ್ನು ಕೇಳಿದ್ವಿ. ಈಗ ನಮಗೆ ಪುರಾತತ್ವ ಆಧಾರಗಳ ಸಹಾಯದಿಂದ ನಾವು ಇತಿಹಾಸದ ರಚನೆ ಮಾಡ್ತೀವಿ. ಹಾಗಾದರೆ ಪುರಾತತ್ವ ಆಧಾರಗಳಲ್ಲಿ ನಾವು 4 ವಿಧವಾಗಿ ನಾವು ನೋಡ್ತೀವಿ. ಒಂದನೇದು ಶಾಸನ,
ನಾಣ್ಯಗಳು, ಸ್ಮಾರಕಗಳು, ಇತರೆ ಅವಶೇಷಗಳು. ನಾವು ಭೂಮಿಯ ಮೇಲೆ ಮಾತ್ರವಲ್ಲ, ಭೂಗರ್ಭದಲ್ಲಿಯೂ ಸಹ ಕೆಲವು ಕಟ್ಟಡಗಳ ಅವಶೇಷಗಳು, ನಾಣ್ಯಗಳು, ಶಾಸನಗಳು, ಬಳೆ, ಮುದ್ರೆ, ಮಣಿ ಇವೆಲ್ಲವೂ ಸಹ ದೊರೆತಿವೆ. ಈ ಭೂಗರ್ಭದಲ್ಲಿ ದೊರೆತಿರುವಂತಹ ಒಂದು ಅವಶೇಷಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಿ ಅದನ್ನು ನಾವೇನು ಮಾಡಿದ್ದೀವಿ, ಮೇಲ್ಗಡೆ ತೆಗಿತೀವಿ. ಅಗೆದು ಅದನ್ನು ಹೊರ ತೆಗೆಯುತ್ತಾರೆ. ಇದನ್ನೇ ನಾವು ಉತ್ಖನನ ಅಂತೇಳ್ಬಿಟ್ಟು ಕರಿತೀವಿ. ಹಾಗಾದರೆ ನಮಗೆ ಉತ್ಖನನ ಫಲವಾಗಿ ನಮಗೆ ಒಂದು ನಾಗರಿಕತೆ ಕಣ್ಣಿಗೆ ಬಂದಿದೆ. ಯಾವುದಪ್ಪ ಅಂದರೆ ಹರಪ್ಪ ನಾಗರಿಕತೆ. ಉತ್ಖನನ ಫಲವಾಗಿ ಬೆಳಕಿ ಬಂದಂತಹ ಒಂದು ನಾಗರಿಕತೆ ಯಾವುದು ಅಂದರೆ ಹರಪ್ಪ ನಾಗರಿಕತೆ. ಹಾಗಾದರೆ ಉತ್ಖನನ ಒಂದು ಸಹಾಯದಿಂದ ನಾವು ಮಡಿಕೆಗಳನ್ನು, ನಾಣ್ಯದ ಚೂರುಗಳನ್ನು, ಬಳೆ, ಮುದ್ರೆ, ಮಣಿ, ಎಲುಬು, ಲೋಹ ಇವೆಲ್ಲವನ್ನೂ ಸಹ ತೆಗೆದಂತಹ ವಸ್ತುಗಳಿಗೆ ಹಲವಾರು ವೈಜ್ಞಾನಿಕ ಮಾರ್ಗಗಳನ್ನು ಬಳಸಿ ಅದನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೀವಿ. ಈ ರೀತಿಯಾಗಿ ನಾವು ಈ ಒಂದು ಶಾಸನಗಳಿಗೆ ಒಂದು ವೈಜ್ಞಾನಿಕ ರೂಪ ಅನ್ನೋದನ್ನು ನಾವು ಕೊಡ್ತೀವಿ. ನಂತರ ಬಂದಿದ್ದು ಶಾಸನ. ಶಾಸನ ಎಂದರೆ ಕೊರೆಯಲ್ಪಟ್ಟಿರುವುದು. ಯಾವುದರ ಮೇಲೆ? ಕಲ್ಲು, ಬಂಡೆ, ನಂತರ ಲೋಹ, ದಂತ, ಎಲುಬು, ಹಲಗೆ, ಮಣ್ಣಿನ ಹಲಗೆ. ಸುಟ್ಟ ಮಣ್ಣಿನ ಹಲಗೆಯ ಮೇಲೆ ಇದನ್ನು ಬಳಸ್ತಾರೆ. ದೀರ್ಘಕಾಲ ಬಾಳಿಕೆ ಬರುವಂತಹ ವಸ್ತುಗಳ ಮೇಲೆ ಶಾಸನಗಳನ್ನು ನಾವು ಬರೆದಿರೋದನ್ನು ನಾವು ನೋಡ್ತೀವಿ. ಇಂದಿಗೂ ಸಹ ಈ ಶಾಸನಗಳು ದೊರೆತಿವೆ. ಅಂತಹ ಶಾಸನಗಳಲ್ಲಿ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿ ಈಗಲೂ ಸಹ ಅದನ್ನು ಸಿಕ್ಕಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಶಾಸನಗಳನ್ನು ನಾವು ತುಂಬ ವಿಶ್ವಾಸಾರ್ಹ ಅಂತ ಬಿಟ್ಟು ಕರಿತೀವಿ. ಯಾಕಪ್ಪ ಅಂದರೆ ಇವು ಅಂದಿನ ಘಟನೆಗಳ ಬಗ್ಗೆ ನೇರ ಸಂಬಂಧ ಅನ್ನೋದನ್ನು ಹೊಂದಿದೆ. ಆದ್ದರಿಂದ ಇದನ್ನು ವಿಶ್ವಾಸಾರ್ಹ ಸಾಧನಗಳು ಅಂತ ಬಿಟ್ಟು ನಾವು ಕರೆದಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಇನ್ನು ಹಲವಾರು ಶಾಸನಗಳು ದೊರೆತಿವೆ. ಎಲ್ಲ ಭಾಷೆಯಲ್ಲೂ ಸಹ ನಮಗೆ ದೊರೆತಿರೋದನ್ನು ನಾವು ನೋಡ್ತೀವಿ. ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ನಂತರ ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ, ಕಾರವೇಲನ ಆದಿಕುಂಪ ಶಾಸನ. ಈ ಒಂದು ಶಾಸನ ನಮಗೆ ಅವರ ಸೈನಿಕ ಸಾಧನೆಯನ್ನು ವಿವರಣೆ ಮಾಡುತ್ತೆ. ಉತ್ತರ ಮೇರೂರು ಶಾಸನ ಆಗಿನ ಕಾಲದ ಒಂದು ಗ್ರಾಮ ಆಡಳಿತಕ್ಕೆ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ನಮಗೆ ಒದಗಿಸುತ್ತೆ. ಹಾಗಾದರೆ ಈ ಒಂದು ಎಲ್ಲ ಶಾಸನಗಳ ಒಂದು ಸಹಾಯದಿಂದ ಅಂದಿನ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಇವೆಲ್ಲದರ ಜೊತೆಗೆ ಅಂದಿನ ನಡೆದಂತಹ ಒಂದು ಯುದ್ಧಗಳ ಬಗ್ಗೆ, ವೀರರ ಒಂದು ಸಾಧನೆಗಳ ಬಗ್ಗೆ ನಮಗೆ ಶಾಸನಗಳು ನಮಗೆ ಮಾಹಿತಿಯನ್ನು ದೊರಕಿಸುತ್ತೆ. ಇಲ್ಲಿಯವರೆಗೆ ನೀವು ಶಾಸನಗಳ ಬಗ್ಗೆ ನೀವು ಓದಿದ್ರಿ. ಹಾಗಾದರೆ ಈಗ ನಿಮಗೆ ಪ್ರಶ್ನೆಗಳನ್ನು ಕೇಳ್ತೀನಿ ಮಕ್ಕಳ, ಹೇಳ್ತೀರಾ? ಗತಿಸಿ ಹೋದ ಸಂಗತಿಗಳನ್ನು ಕ್ರಮಾನುಗತಿಯಲ್ಲಿ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ನಾವೇನಂತ ಕರೆದ್ವಿ? ಇತಿಹಾಸ ಅಂತ ಬಿಟ್ಟು ಕರೆದ್ವಿ. ಹಾಗಾದರೆ ಪುರಾತತ್ವ ಆಧಾರಗಳಲ್ಲಿ ಎಷ್ಟು ವಿಧವಿದೆ? 4 ವಿಧಗಳನ್ನು ನಾವು ನೋಡಿದ್ವಿ. ಅದರಲ್ಲಿ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ನಂತರ ಇತರೆ ಅವಶೇಷಗಳು ಅಂತ ಬಿಟ್ಟು ನಾವು ನೋಡ್ತಾ ಹೋದ್ವಿ. ಹಾಗಾದರೆ ಇತಿಹಾಸದ ತಾತ್ವಿಕ ನೆಲೆ ಎಂದರೆ ಏನು? ಇತಿಹಾಸದ ತಾತ್ವಿಕ ನೆಲೆ ಎಂದರೆ ಆಧಾರವಿಲ್ಲದೆ ಇತಿಹಾಸವಿಲ್ಲ. ಹಾಗಾದರೆ ಮಾನವ ಸಮಾಜಗಳು ತಮಗೆ ಬದುಕನ್ನು ಕಟ್ಟಿಕೊಳ್ಳಲು ಬಳಸಿಕೊಂಡಂತಹ ಉಪಕರಣಗಳು ಇಂದಿಗೂ ಸಹ ದೊರೆತಿವೆ. ಈ ಉಪಕರಣಗಳನ್ನೇ ನಾವು ಏನಂತ ಕರೆದ್ವಿ? ಆಕಾರಗಳು ಅಂತ ಬಿಟ್ಟು ಕರೆದ್ವಿ. ಹಾಗಾದರೆ ಇತಿಹಾಸ ರಚನೆಗೆ ಬೇಕಾಗಿರುವಂತಹ ಅಂಶಗಳು ಯಾವುವು ಅಂದರೆ ಲಿಖಿತ ಸ್ವರೂಪದ ದಾಖಲೆಗಳು ಅಂತ ಬಿಟ್ಟು ನಾವು ಹೇಳ್ಬೋದು. ಹಾಗಾದರೆ ಇಲ್ಲಿಯವರೆಗೆ ನೀವು ಆಧಾರಗಳು, ಸಾಹಿತ್ಯ ಆಧಾರಗಳನ್ನು ನೋಡಿದ್ವಿ. ಸಾಹಿತ್ಯ ಆಧಾರಗಳು ಮತ್ತು ಅದನ್ನು ಸಾಹಿತ್ಯ ಆಧಾರಗಳನ್ನು ದೇಶೀಯ ಸಾಹಿತ್ಯ ಆಧಾರಗಳು ಮತ್ತು
ವಿದೇಶಿ ಸಾಹಿತ್ಯ ಆಧಾರಗಳು ಅಂತ ಬಿಟ್ಟು ಸಹ ನಾವು ನೋಡಿದ್ವಿ, ಶಾಸನಗಳನ್ನು ನಾವು ನೋಡಿದ್ವಿ. ಮತ್ತೊಂದು ಪ್ರಶ್ನೆ ಕೇಳ್ತೀವಿ ಮಕ್ಕಳ, ಕೌಟಿಲ್ಯನು ರಚಿಸಿದಂತಹ ಒಂದು ಕೃತಿ ಯಾವುದು? ಅರ್ಥಶಾಸ್ತ್ರ. ಮೆಗಸ್ತಾನಿಸ್ ವಿದೇಶಿ ಸಾಹಿತ್ಯನೋ ದೇಶೀಯ ಸಾಹಿತ್ಯ ಅನ್ನೋದು? ವಿದೇಶಿ ಸಾಹಿತ್ಯ. ಹಾಗಾದರೆ ಮೆಗಸ್ತಾನಿಸ್ ರಚಿಸಿದಂತಹ ಒಂದು ಕೃತಿ ಯಾವುದು? ಇಂಡಿಕಾ. ಬಾಬರನ ಒಂದು ಕೃತಿ ತುಜುಕಿ ಬಾಬರಿ. ಪೃಥ್ವಿರಾಜ್ ರಾಸು ಯಾವುದರ ಬಗ್ಗೆ ಕುರಿತು ಬರೆದ್ರಪ್ಪ ಅಂದರೆ ಪೃಥ್ವಿರಾಜ್ ಚೌಹಾಣನ ಬಗ್ಗೆ. ಚಾಂದ್ ಬರ್ದಾಯಿ ಈ ಪುಸ್ತಕದಲ್ಲಿ ಚೌಹಾಣರ ದೊರೆ, ಪ್ರಸಿದ್ಧ ದೊರೆ ಪೃಥ್ವಿರಾಜ್ ಚೌಹಾಣನ ಬಗ್ಗೆ ಒಂದು ಕದನಗಳ ಬಗ್ಗೆ, ರಾಜಕೀಯ ವ್ಯವಸ್ಥೆಯ ಬಗ್ಗೆ, ಆಡಳಿತದ ಬಗ್ಗೆ ಇವೆಲ್ಲವನ್ನೂ ಸಹ ನಾವು ಚಾಂದ್ ಬರ್ದಾಯಿಯ ಒಂದು ಪೃಥ್ವಿರಾಜ್ ಕೃತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಇತಿಹಾಸ ಬೇಕು ಅಂದರೆ ಆಧಾರಗಳು ಬೇಕೇ ಬೇಕು. ವಿದ್ಯಾರ್ಥಿಗಳೇ, ಪುರಾತತ್ವ ಆಧಾರಗಳಲ್ಲಿ ಎರಡನೆಯದು ನಾಣ್ಯಗಳು. ನಾಣ್ಯಗಳು ನೀವೆಲ್ಲರೂ ಸಹ ನೋಡಿದ್ದೀರಾ. ನಾಣ್ಯಗಳು ಆಕಾರದಲ್ಲಿ ಚಿಕ್ಕದಾಗಿರುತ್ತೆ, ಆದರೂ ಸಹ ಮಹತ್ವಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನಮಗೆ ಕೊಡುತ್ತೆ. ಆ ನಾಣ್ಯಗಳು ಆ ರಾಜ್ಯದ ವ್ಯಾಪ್ತಿ ಎಷ್ಟಿತ್ತು, ಆಡಳಿತ ಭಾಷೆ ಯಾವುದಾಗಿತ್ತು, ಆ ರಾಜನ ಒಂದು ಸಾಧನೆಗಳು, ಯಾವ ಮತವನ್ನು ಸ್ವೀಕಾರ ಮಾಡಿಕೊಂಡಿದ್ರು, ಯಾವ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ರು, ಅದರ ಜೊತೆಗೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, ಆರ್ಥಿಕ ಸ್ಥಿತಿಗತಿಗಳು ಉತ್ತಮವಾಗಿದ್ದವು ಯಾವುದಿರಲಿಲ್ಲ ಎಂದು ನಮಗೆ ಗೊತ್ತಾಗುತ್ತೆ. ಅದರ ಜೊತೆಗೆ ಅಲ್ಲಿನ ಕಾಲದ ಒಂದು ಲೋಹ ತಂತ್ರಜ್ಞಾನ ಅನ್ನೋದು ಸಹ ನಮಗೆ ಪರಿಚಯವಾಗುತ್ತೆ. ನಾವು ಇವಾಗ ನೋಡ್ತಾ ಇದ್ದೀವಿ, ಸಮುದ್ರಗುಪ್ತನ ಆಸ್ಥಾನದಲ್ಲಿ ದೊರೆತಂತಹ ಒಂದು 7 ಪ್ರಕಾರದ ಚಿನ್ನದ ನಾಣ್ಯಗಳು ನಮಗೆ ಇವಾಗ ಸಿಕ್ಕಿದೆ. ಈ ನಾಣ್ಯಗಳ ಮೇಲೆ ಒಂದು ಸಂಗೀತ ಪ್ರಿಯನಾದಂತಹ ಸಮುದ್ರಗುಪ್ತನ ಒಂದು ವೀಣೆ ದೊರೆತಿದೆ. ಆ ವೀಣೆಯಿಂದ ನಮಗೆ ಏನಪ್ಪ ಗೊತ್ತಾಗುತ್ತೆ ಅಂದರೆ ಸಮುದ್ರಗುಪ್ತ ಒಬ್ಬ ಸಂಗೀತ ಪ್ರಿಯನಾಗಿದ್ದ. ಅದರ ಜೊತೆಗೆ ಅಶ್ವಮೇಧ ಯಾಗವನ್ನೂ ಸಹ ಮಾಡ್ತಾ ಇದ್ದ ಅನ್ನೋದು ನಮಗೆ ಪರಿಚಯವಾಯಿತು. ಹಾಗಾದರೆ ಅಶ್ವಮೇಧ ಯಾಗ ಎಂದರೆ ಏನು? ಅಶ್ವ ಅಂದರೆ ಕುದುರೆ. ಕುದುರೆಯನ್ನು ಕಟ್ಟಿ ಆ ಕುದುರೆಯ ಮೇಲೆ ಆ ರಾಜನ ವಿಳಾಸ ಎಲ್ಲದನ್ನೂ ಸಹ ಬರೆದು ಬಿಡುವುದು. ಅದರ ಜೊತೆಗೆ ಒಬ್ಬ ಸೈನಿಕನು ಸಹ ಹೋಗ್ತಾರೆ. ಆ ಕುದುರೆಯನ್ನು ಯಾವ ರಾಜನು ಕಟ್ ಹಾಕ್ತಾರೋ ಆಗ ಆ ರಾಜನ ಮೇಲೆ ಯಾರು ಕುದುರೆಯನ್ನು ಕಳಿಸಿರ್ತಾರೋ ಆ ರಾಜ್ಯ ಯುದ್ಧಕ್ಕೆ ಹೋಗ್ತಾರೆ. ಈ ರೀತಿಯಾಗಿ 2 ರಾಜ್ಯಗಳ ನಡುವೆ ಯುದ್ಧ ಅನ್ನೋದು ನಡೆಯುತ್ತೆ. ಇದನ್ನೇ ಅಶ್ವಮೇಧ ಯಾಗ ಅಂತೇಳ್ಬಿಟ್ಟು ನಾವು ಕರಿತೀವಿ. ಹಾಗಾದರೆ ಇದು ಯಾವುದರಿಂದ ಗೊತ್ತಾಯಿತು ನಮಗೆ? ನಾಣ್ಯಗಳಿಂದ. ಹಾಗಾದರೆ ಆ ರಾಜನ ಕಾಲದಲ್ಲಿ ಚಿನ್ನದ ನಾಣ್ಯ ದೊರೆತಿದ್ದು ಅಂದರೆ ಚಿನ್ನದ ಪರಿಚಯವೂ ಸಹ ಇತ್ತು. ಚಿನ್ನ, ಲೋಹ, ತಾಮ್ರದ ಲೋಹಗಳು, ಬೆಳ್ಳಿ ಲೋಹಗಳು ಅವರಿಗೆ ಪರಿಚಯವಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನಮಗೆ ಇನ್ನೊಂದು ಪುರಾತತ್ವ ಆಧಾರಗಳು ಯಾವುವು ಅಂದರೆ ಸ್ಮಾರಕಗಳು. ನಾವು ಇವಾಗಲೂ ಸಹ ನೋಡ್ತಾ ಇದ್ದೀವಿ ದೇವಾಲಯಗಳನ್ನು, ಕೋಟೆಯನ್ನು, ಚಿತ್ರದುರ್ಗದ ಕೋಟೆ, ಒನಕೆ ಓಬವ್ವ ಕೋಟೆ, ಶ್ರೀರಂಗಪಟ್ಟಣದ ಕೋಟೆಗಳು, ಅದರ ಜೊತೆಗೆ ಸ್ತಂಭಗಳು, ಅರಮನೆಗಳು, ಮೈಸೂರು ಅರಮನೆಗಳು, ಸ್ತಂಭಗಳು ಇವೆಲ್ಲವೂ ಸಹ ನಮಗೆ ಸ್ಮಾರಕಗಳನ್ನು ನೋಡಿದಾಗ ಚರಿತ್ರೆಗಳನ್ನು ರಚನೆ ಮಾಡೋದಕ್ಕೆ ನಮಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಮೆಹರುವಲಿಯ ಉಕ್ಕಿನ ಸ್ತಂಭ, ಈ ಉಕ್ಕು ಅನ್ನೋದು ಕಬ್ಬಿಣ ಅನ್ನೋದವರಿಗೆ ಪರಿಚಯವಿತ್ತು ಅನ್ನೋದು ನಮಗೆ ಗೊತ್ತಾಯಿತು. ಇದೇ ರೀತಿಯಾಗಿ ವಿಜಯಪುರದ ಗೋಲ್ಗುಮ್ಮಟ, ಈ ಗೋಲ್ಗುಮ್ಮಟದ ಒಳಗಡೆ ಪಿಸುಮಾತಿನ ಮೊಗಸಾಲೆ ಅನ್ನೋದನ್ನು ನಾವು ನೋಡ್ತೀವಿ. ಇದು ನೋಡಿದಾಗ ನಮಗೆ ಏನಪ್ಪ ಗೊತ್ತಾಗುತ್ತೆ ಅಂದರೆ ವಿಜ್ಞಾನ ಅನ್ನೋದು ಅವರಿಗೆ ಪರಿಚಯವಿತ್ತು. ಅದರ ಜೊತೆಗೆ ತಂತ್ರಜ್ಞಾನದ ಒಂದು ಪ್ರಬುದ್ಧತೆ ಅನ್ನೋದು ಸಹ ಅವರಿಗೆ ಪರಿಚಯವಿತ್ತು ಅನ್ನೋದು ಗೊತ್ತಾಗುತ್ತೆ. ಆ ಗೋಲ್ಗುಮ್ಮಟದ ಒಳಗಡೆ ಹೋಗಿ ಒಂದು ಪೇಪರನ್ನು ಹರಿದ ತಕ್ಷಣ ನಮಗೆ ಆ ಒಂದು ಸಣ್ಣ ಧ್ವನಿಯು ಇಡೀ ಗೋಲ್ಗುಮ್ಮಟದ ಸುತ್ತ ಕೇಳಿಸುತ್ತೆ. ಇಷ್ಟೇ ಸಣ್ಣದಾದಂತಹ ಧ್ವನಿ ಅನ್ನೋದು ಇದ್ರೂ ಸಹ ಅದನ್ನು ನಮಗೆ ಗೊತ್ತಾಗುತ್ತೆ. ಅಂದರೆ ಇದರಲ್ಲಿ ಏನು ಗೊತ್ತಾಯ್ತಪ್ಪ ಅಂದರೆ ಅವರಿಗೆ ವಿಜ್ಞಾನ ಅನ್ನೋದು ಪರಿಚಯವಿತ್ತು ಅನ್ನೋದು ನಮಗೆ ಗೊತ್ತಾಯಿತು. ಅದೇ ರೀತಿಯಾಗಿ ತಾಜ್ ಮಹಲ್, ಆಗ್ರಾದಲ್ಲಿ ತಾಜ್ ಮಹಲನ್ನು ಶಹಜಹಾನ್
ದೊರೆ ಕಟ್ತಾನೆ. ಇದು ಅವನ ಹೆಂಡತಿ ಆದಂತಹ ಮುಮ್ತಾಜ್ ಮಹಲರ ಪ್ರೇಮ ಕಥೆ ಸಾರುತ್ತೆ. ವಿಶ್ವ ಪ್ರಸಿದ್ಧಿಯನ್ನು ಪಡೆದಂತಹ ತಾಜ್ ಮಹಲ್ ಈಗಲೂ ಸಹ ದೊಡ್ಡ ಸ್ಮಾರಕವಾಗಿ ಇತಿಹಾಸ ರಚನೆಗೆ ಸಾಕ್ಷಿಯಾಗಿ ಅದು ನಿಂತಿದೆ. ಅದೇ ರೀತಿಯಾಗಿ ಚಿತ್ತೋಡದಲ್ಲಿ ಒಂದು ವಿಜಯ ಸ್ತಂಭವನ್ನು ನೋಡ್ತೀವಿ. ಇದು ರಾಣಾ ಕುಂಭನ ಒಂದು ವಿಜಯದ ನೆನಪಿಗಾಗಿ ನಿಂತಿರುವಂತಹ ಒಂದು ಸ್ತಂಭ. ಅದೇ ರೀತಿಯಾಗಿ ಇಲ್ಲಿ ನಾವು ಎಲ್ಲೋರ, ಅಜಂತ, ಎಲಿಫೆಂಟಗಳಲ್ಲಿ ಗುಹೆಗಳನ್ನು ಸಹ ನೋಡ್ತೀವಿ. ಈ ಗುಹೆಗಳ ಗೋಡೆಯ ಮೇಲೆ ಭಿತ್ತಿ ಚಿತ್ರಗಳನ್ನು, ಉಬ್ಬು ಚಿತ್ರಗಳನ್ನು ನಾವು ನೋಡ್ತೀವಿ. ಇದು ಏನಪ್ಪ ತೋರಿಸುತ್ತೆ ಅಂದರೆ ಕಲಾ ನೈಪುಣ್ಯತೆಯನ್ನು ಸಾರುತ್ತೆ. ಗೋಡೆಗಳು, ಆ ಭಿತ್ತಿ ಚಿತ್ರಗಳು ಅವರ ಕಾಲದ ಒಂದು ಕಲಾ ನೈಪುಣ್ಯತೆಯನ್ನು ನಮಗೆ ತೋರಿಸಿಕೊಡುತ್ತೆ. ತಾಂತ್ರಿಕ ಕೌಶಲ್ಯತೆಗೂ ಸಹ ಅದು ಸಾಕ್ಷಿಯಾಗಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಐಹೊಳೆ, ಪಟ್ಟದಕಲ್ಲು ದೇವಾಲಯಗಳು ಸಹ ನಮಗೆ ವಾಸ್ತುಶಿಲ್ಪ ಅನ್ನೋದು ಯಾವ ರೀತಿಯಾಗಿ ವಿಕಸನವಾಯಿತು ಅನ್ನೋದು ನಮಗೆ ಪರಿಚಯ ಆಗುತ್ತೆ. ಅದೇ ರೀತಿಯಾಗಿ ನಳಂದ ಸ್ಮಾರಕಗಳು, ಬಹಮನಿ ಸಾಮ್ರಾಜ್ಯದಲ್ಲಿ ಮದ್ರಸಾ ಅನ್ನೋದನ್ನು ಮಹಮ್ಮದ್ ಗವನ್ ಕಟ್ತಾನೆ. ಅದು ಎಷ್ಟು ಗ್ರಂಥಾಲಯದ ಒಳಗೆ ಎಷ್ಟು ಬುಕ್ಸ್ಗಳು ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಇದರಿಂದ ಏನಪ್ಪ ನಮಗೆ ಪರಿಚಯವಾಗುತ್ತೆ ಅಂದರೆ ಆಗಿನ ಕಾಲದ ಒಂದು ಶಿಕ್ಷಣ ಅನ್ನೋದು ಇತ್ತು, ವಾಸ್ತುಶಿಲ್ಪ ಅನ್ನೋದು ಇತ್ತು ಅನ್ನೋದು ನಮಗೆ ಇವಾಗಲೂ ಸಹ ಸಾಕ್ಷಿಯಾಗಿ ಅದು ನಿಂತಿದೆ. ಅದೇ ರೀತಿಯಾಗಿ ಶ್ರೀರಂಗಪಟ್ಟಣದಲ್ಲಿ ಕೋಟೆಯನ್ನು ಕಟ್ಟಿದರು. ಅಂದರೆ ಭದ್ರವಾದಂತಹ ಒಂದು ರಕ್ಷಣಾ ತಂತ್ರಜ್ಞಾನ ಅನ್ನೋದವರಿಗೆ ಪರಿಚಯವಿತ್ತು. ಈ ರೀತಿಯಾಗಿ ಕಾಲಘಟ್ಟದಲ್ಲಿ ನಾವು ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ, ಸೃಜನಶೀಲಾತ್ಮಕ ಆಯಾಮಗಳಲ್ಲಿ ನಾವು ಈ ಒಂದು ಕಲಾ ನೈಪುಣ್ಯತೆ, ವೈಜ್ಞಾನಿಕ ತಾಂತ್ರಿಕತೆ, ಒಂದು ಲೋಹ ತಂತ್ರಜ್ಞಾನ ಅನ್ನೋದು ಪರಿಚಯವಾಗಿದೆ ಅಂತ ನಾವು ಹೇಳ್ಬೋದು. ನಂತರ ಬಂದಂತಹ ಪುರಾತತ್ವ ಆಧಾರಗಳಲ್ಲಿ ಇತರೆ ಅವಶೇಷಗಳು. ಇದರಲ್ಲಿ ಮಡಿಕೆ ಚೂರು, ಮಣಿ, ಲೋಹಗಳು, ಮರ ಇವೆಲ್ಲದನ್ನೂ ಸಹ ನಾವು ನೋಡಿದಾಗ ಆಗಿನ ಕಾಲದ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ಧಾರ್ಮಿಕ ಜನಜೀವನ ಹೇಗಿತ್ತು, ವ್ಯಾಪಾರ, ವ್ಯವಹಾರ, ಆಹಾರ ವಿಧಾನಗಳು ಯಾವುದಿತ್ತು ಅಂತೇಳಿ ನಾವು ಹೇಳ್ಬೋದು. ಅಂದರೆ ಇದನ್ನು ಯಾವ ರೀತಿಯಾಗಿ ಕಂಡುಹಿಡಿತೀವಿ? ಉತ್ಖನನ ಮೂಲಕ. ನಾನು ಹಾಗೆ ಹೇಳಿದೆ, ಭೂಗರ್ಭದಲ್ಲಿ ಹುದುಗಿರುವುದನ್ನು ನಾವು ವೈಜ್ಞಾನಿಕ ವಿಧಾನಗಳ ಮೇಲಕ್ಕೆ ನಾವು ಅದನ್ನು ಮೇಲೆ ತೆಗಿತೀವಿ. ಆ ವಿಧಾನದ ಮೂಲಕ ತಂದುಬಿಟ್ಟು ವೈಜ್ಞಾನಿಕವಾದಂತಹ ಒಂದು ವಿಮರ್ಶೆಯನ್ನು ಮಾಡ್ತೀವಿ. ಆ ಒಂದು ಮಡಿಕೆ ಚೂರು ಯಾವ ಕಾಲಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದರ ಜೊತೆಗೆ ಜೈವಿಕವಾಗಿ ಸತ್ತಂತಹ ಪ್ರಾಣಿಗಳ ಒಂದು ಅವಶೇಷಗಳು, ಪ್ರಾಣಿಗಳು, ಮರ ಗಿಡಗಳು ಇವೆಲ್ಲದನ್ನೂ ಸಹ ಇಂಗಾಲ 17 ವಿಧಾನಕ್ಕೆ ಒಳಪಡಿಸಿ ಆಗಿನ ಕಾಲದ ಒಂದು ಕಾಲ ನಿಷ್ಕರ್ಷೆಯನ್ನು ಮಾಡಿಬಿಟ್ಟು ಇದೇ ಕಾಲಕ್ಕೆ ಅದು ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಕರೆಕ್ಟಾಗಿ ಹೇಳ್ಬೋದು. ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯಲ್ಲಿ ನಮಗೆ ಸನ್ನತಿ, ದೊಡ್ಡಬಳ್ಳಾಪುರ ಒಂದು ಸಮೀಪದಲ್ಲಿ ರಾಜಘಟ್ಟದಲ್ಲಿ ಒಂದು ಬೌದ್ಧ ಸ್ತೂಪಗಳನ್ನು ಕಂಡುಬಂತು. ಈ ಬೌದ್ಧ ಸ್ತೂಪ ನೋಡಿದಾಗ ನಮಗೆ ಬೌದ್ಧ ಧರ್ಮೀಯರು ಸಹ ನಮ್ಮ ಕರ್ನಾಟಕದ ಹತ್ರ ಬಂದಿದ್ರು, ಅವರೂ ಸಹ ಇದ್ದರು. ಬೌದ್ಧ ಧರ್ಮದ ಒಂದು ಪ್ರಸಾರ ಅನ್ನೋದು ಆಗ್ತಾ ಇತ್ತು ಅನ್ನೋದು ನಮಗೆ ಗೊತ್ತಾಯಿತು. ಅದೇ ರೀತಿಯಾಗಿ ತಮಿಳುನಾಡಿನ ಅರಿಕಮೇಡು ಪಟ್ಟಣ, ಅಲ್ಲಿ ರೋಮನ್ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತಹ ಒಂದು ನಾಣ್ಯಗಳು ಸಹ ದೊರೆತಿದೆ. ರೋಮನ್ ಸಾಮ್ರಾಜ್ಯದ ಜೊತೆಗೆ ನಮ್ಮ ಭಾರತದ ಜೊತೆಗೆ ವ್ಯಾಪಾರ ಸಂಬಂಧ ಇತ್ತು ಅನ್ನೋದು ನಮಗೆ ಅಲ್ಲಿ ದೊರೆಯುತ್ತಿರುವಂತಹ ವಸ್ತುಗಳಿಂದ ಗೊತ್ತಾಗುತ್ತೆ. ಈ ರೀತಿಯಾಗಿ ಅದೃಶ್ಯವಾದಂತಹ ಒಂದು ಯಾವುದೇ ವಸ್ತುಗಳು ಭೂಮಿಯ ಒಳಗಡೆ ಇದ್ದಾಗ ಅದನ್ನು ನಾವು ಉತ್ಖನದ ಮೂಲಕ ಮೇಲೆ ತೆಗೆದು ಯಾವ ವರ್ಷಕ್ಕೆ ಸಂಬಂಧಿಸಿದೆ, ಯಾವ ರಾಜನ ಕಾಲದಲ್ಲಿ ಸಂಬಂಧಿಸಿದೆ ಅನ್ನೋದು ನಮಗೆ ನಿಖರವಾದಂತಹ ಮಾಹಿತಿ ಅನ್ನೋದು ದೊರೆಯುತ್ತೆ. ಇಲ್ಲಿಯವರೆಗೆ ನೀವು ಆಧಾರಗಳನ್ನೆಲ್ಲರನ್ನೂ ಸಹ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಮಕ್ಕಳ? ವಿದ್ಯಾರ್ಥಿಗಳೇ, ಈಗ ಒಂದು ಚಟುವಟಿಕೆ. ಈ ಚಟುವಟಿಕೆಯ ಮೂಲಕ ನಾವು ಈ ಒಂದು ಸಾಹಿತ್ಯಗಳನ್ನು, ವಿದೇಶಿ ಸಾಹಿತ್ಯ ಮತ್ತು ದೇಶೀಯ ಸಾಹಿತ್ಯಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಹಾಗಾದರೆ ದೇಶೀಯ ಸಾಹಿತ್ಯ ಕೃತಿಗಳು, ವಿದೇಶಿ ಸಾಹಿತ್ಯ ಕೃತಿಗಳು, ನಾನು ಸಾಹಿತ್ಯ ಕೃತಿಗಳನ್ನು ನಾನು ಕೊಟ್ಟಿದ್ದೀನಿ. ಈ ಒಂದು ಕೃತಿಗಳಲ್ಲಿ ದೇಶೀಯ ಸಾಹಿತ್ಯ ಯಾವುದು, ವಿದೇಶಿ ಸಾಹಿತ್ಯ ಯಾವುದು ಅಂತ ಹೇಳ್ಬಿಟ್ಟು ನೀವು
ವಿಂಗಡಣೆ ಮಾಡಬೇಕು. ಹಾಗಾದರೆ ದೇಶೀಯ ಸಾಹಿತ್ಯ ಅಂದರೆ ಭಾರತೀಯ ಒಂದು ಭಾಷೆಯಲ್ಲಿ ಭಾರತೀಯರೇ ರಚನೆ ಮಾಡಿದಂತಹ ಒಂದು ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತ ಬಿಟ್ಟು ಕರೆದ್ವಿ. ವಿದೇಶಿ ಸಾಹಿತ್ಯ ಎಂದರೆ ರಾಯಭಾರಿಗಳು, ಪ್ರವಾಸಿಗಳು, ಯಾತ್ರಾರ್ಥಿಗಳು ಬಂದಂತಹ ಸಂದರ್ಭದಲ್ಲಿ ಅವರ ಅನುಭವಗಳನ್ನು, ನೆನಪುಗಳನ್ನು ಬರೆದಂತಹ ಬರವಣಿಗೆ ರೂಪದಲ್ಲಿ ಬರೆಯ ಅದನ್ನು ನಾವು ವಿದೇಶಿ ಸಾಹಿತ್ಯ ಅಂತ ಬಿಟ್ಟು ನಾವು ಕರಿಬಹುದು. ಹಾಗಾದರೆ ಕೌಟಿಲ್ಯನ ಅರ್ಥಶಾಸ್ತ್ರ ದೇಶೀಯ ಸಾಹಿತ್ಯನ ಅಥವಾ ವಿದೇಶಿ ಸಾಹಿತ್ಯನ? ಕೌಟಿಲ್ಯನ ಅರ್ಥಶಾಸ್ತ್ರ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದು. ಹಾಗಾದರೆ ಕೌಟಿಲ್ಯನ ಸಾಹಿತ್ಯ ಯಾವುದು? ಅರ್ಥಶಾಸ್ತ್ರ ದೇಶೀಯ ಸಾಹಿತ್ಯ. ಎರಡನೇದು ವಿಶಾಖದತ್ತನ ಮುದ್ರಾ ರಾಕ್ಷಸ ಯಾವುದು ಸಂಬಂಧಪಟ್ಟಿದ್ದೆ? ದೇಶೀಯ ಸಾಹಿತ್ಯ. ವಿಶಾಖದತ್ತನ ಮುದ್ರಾ ರಾಕ್ಷಸ. ಮೆಗಸ್ತಾನಿಸನ ಇಂಡಿಕಾ ಪುಸ್ತಕ ವಿದೇಶಿ ಸಾಹಿತ್ಯ. ನಂತರ ಕಲ್ಹಣನ ರಾಜತರಂಗಿಣಿ ದೇಶೀಯ ಸಾಹಿತ್ಯ. ಕಲ್ಹಣನ ರಾಜತರಂಗಿಣಿ ಇದು ದೇಶೀಯ ಸಾಹಿತ್ಯ. ಬಾಣಭಟ್ಟನ ಹರ್ಷಚರಿತ ಇದು ಸಹ ದೇಶೀಯ ಸಾಹಿತ್ಯ. ಹರ್ಷಚರಿತ. ನಂತರ ಪಂಬನ ವಿಕ್ರಮಾರ್ಜುನ ವಿಜಯ. ಬಾಬರನ ತುಜುಕಿ ಬಾಬರಿ. ಅದೇ ರೀತಿಯಾಗಿ ಪಾಣಿಯಾನನ ಗೋಗೋಗಿ. ಟಾಲಮಿಯ ಜಿಯೋಗ್ರಫಿ. ಯುಎನ್ ಸ್ಯಾಂಡನ ಸಿಯುಗಿ. ಫರಿಷ್ಠಾನ ತಾರೀಖಿಯೇ ಫರಿಷ್ಠ. ಹಾಗಾದರೆ ಫರಿಷ್ಠಾನ ಯಾವುದು? ತಾರೀಖಿಯೇ. ಚಾಂದ್ ಬರ್ದಾಯಿ ಕೃತಿ ಯಾವುದು? ಪೃಥ್ವಿರಾಜ್ ರಾಸು. ಚಾಂದ್ರದೇವ್ಯಾವುದು? ಪೃಥ್ವಿರಾಜ್ ರಾಸು. ಇವೆಲ್ಲವೂ ಸಹ ದೇಶೀಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಕೃತಿಗಳು. ಇದು ವಿದೇಶಿ ಸಾಹಿತ್ಯದ ಒಂದು ಕೃತಿಗಳು. ಕೌಟಿಲ್ಯನ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಕಲ್ಹಣನ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತ, ಪಂಪನ ವಿಕ್ರಮಾರ್ಜುನ ವಿಜಯ, ಪೃಥ್ವಿರಾಜ್ ಚಾಂದ್ರದಾಯಿ ಬರೆದಿರುವಂತಹ ಕೃತಿ. ಅದೇ ರೀತಿಯಲ್ಲಿ ವಿದೇಶಿ ಸಾಹಿತ್ಯದಲ್ಲಿ ಮೆಗಸ್ತಾನಿಸನ ಇಂಡಿಕಾ, ಪಾಲಿಯಾನ ಗೋಗೋಗಿ, ಟಾಲಮಿಯ ಜಿಯೋಗ್ರಫಿ, ಯುಎನ್ ಸ್ಯಾಂಡನ ಸಿಯುಗಿ. ಈ ರೀತಿಯಾಗಿ ನಾವು ಒಂದು ಚಟುವಟಿಕೆಯ ಮೂಲಕ ದೇಶೀಯ ಸಾಹಿತ್ಯ ಯಾವುದು, ವಿದೇಶಿ ಸಾಹಿತ್ಯ ಯಾವುದು, ಈ ಕೃತಿಗಳನ್ನು ನಮಗೆ
ಯಾವ ಕೊಟ್ಟರು, ಯಾವ ರಾಜರ ಕಾಲದಲ್ಲಿ ಬಂತು ಅನ್ನೋದನ್ನು ನಮಗೆ ಗೊತ್ತಾಯಿತು. ಈಗ ಮೌಖಿಕ ಸಾಹಿತ್ಯ ಎಂದರೆ ಏನು? ಈಗ ಪ್ರಶ್ನೆ ಕೇಳ್ತೀನಿ, ಹೇಳಿ ಒಂದೇದು. ಮೌಖಿಕ ಸಾಹಿತ್ಯ ಎಂದರೇನು? ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಕಥೆಗಳನ್ನು, ಲಾವಣಿಗಳನ್ನು, ಜನಪದ ಗೀತೆಗಳನ್ನು ಹೇಳ್ತಾ ಹೋಗ್ತಾರೆ. ಇದನ್ನೇ ನಾವು ಮೌಖಿಕ ಸಾಹಿತ್ಯ ಅಂತ ಕರೆದ್ವಿ. ಹಾಗಾದರೆ ಲಿಖಿತ ಸಾಹಿತ್ಯ ಎಂದರೇನು? ಬರವಣಿಗೆ ರೂಪದಲ್ಲಿರುವಂತಹ ಒಂದು ಕೃತಿಗಳು, ಪುರಾಣಗಳು, ಗ್ರಂಥಗಳನ್ನು ನಾವು ಮೌಖಿಕ ಸಾಹಿತ್ಯ ಅಂತ ಬಿಟ್ಟು ಕರೆದ್ವಿ. ಹಾಗಾದರೆ ಎರಡನೇದು ಐತಿಹ್ಯ ಎಂದರೆ ಏನು? ಸ್ಥಳ, ಪುರಾಣ. ಐತಿಹ್ಯ ಅಂದರೆ ಸ್ಥಳ, ಪುರಾಣ. ಐತಿಹ್ಯಕ್ಕೆ ಉದಾಹರಣೆ ಕೊಡಿ. ಶ್ರವಣಬೆಳಗೊಳ, ಪಟ್ಟದಕಲ್ಲು, ಮೈಸೂರು, ಗೋಕರ್ಣ ಇವೆಲ್ಲವೂ ಸಹ ಐತಿಹ್ಯಕ್ಕೆ ಹೆಸರನ್ನ ಪಡ್ಕೊಂಡಿದೆ. ಒಂದು ಊರಿನ ಸ್ಥಳದ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡುತ್ತೆ. ಅದೇ ರೀತಿಯಾಗಿ ಪುರಾತತ್ವ ಆಧಾರಗಳಲ್ಲಿ ಎಷ್ಟು ವಿಧ? 4 ವಿಧ. ಅವ್ಯಾವು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆ ಮಕ್ಕಳ. ಶಾಸನಗಳು, ಸ್ಮಾರಕಗಳು, ನಾಣ್ಯಗಳು, ನಂತರ ಇತರೆ ಅವಶೇಷಗಳು. ಉತ್ಖನನ ಎಂದರೆ ಏನು? ಭೂಮಿಯ ಮೇಲೆ ಅಲ್ಲ, ಭೂಮಿಯ ಒಳಗಡೆ ದೊರೆತಿರುವಂತಹ ಒಂದು ಕಟ್ಟಡಗಳ ಅವಶೇಷಗಳು, ನಾಣ್ಯಗಳು, ಬಳೆ, ಮುದ್ರೆ ಇವೆಲ್ಲವೂ ಸಹ ಭೂಮಿಯ ಹೊರಗಡೆ ತೆಗಿತೀವಿ ವೈಜ್ಞಾನಿಕ ವಿಧಾನಗಳನ್ನು ಬಳಸಿ. ಇದನ್ನೇ ನಾವು ಉತ್ಖನನ ಅಂತ ಬಿಟ್ಟು ಕರೆದ್ವಿ. ಹಾಗಾದರೆ ಉತ್ಖನನ ಫಲವಾಗಿ ನಮಗೆ ಒಂದು ನಾಗರಿಕತೆ ಕಂಡು ಬಂತು. ಆ ನಾಗರಿಕತೆ ಯಾವುದು ಅಂದರೆ ಹರಪ್ಪ ನಾಗರಿಕತೆ. ಹಾಗಾದರೆ ಶಾಸನಗಳು ಎಂದರೆ ಏನು? ಶಾಸನಗಳು ಅಂದರೆ ಕೊರೆಯಲ್ಪಟ್ಟಿರುವುದು. ಯಾವುದರ ಮೇಲೆ ಕೊರೆಯಲ್ಪಟ್ಟಿದೆ? ದೀರ್ಘ ಬಾಳಿಕೆ ಬರುವಂತಹ ವಸ್ತುಗಳು ಯಾವುವು? ಗಟ್ಟಿಯಾದಂತಹ ವಸ್ತುಗಳು ಕಲ್ಲು, ಲೋಹ, ಸುಟ್ಟ ಮಣ್ಣಿನ ಒಂದು ಹಲಗೆ. ಇದರ ಎಲ್ಲದರ ಮೇಲೂ ಸಹ ಶಾಸನಗಳು ಬರ್ತಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಆರಂಭಿಕ ಶಾಸನಗಳು ಯಾವ ದೊರೆಗೆ ಸಂಬಂಧಿಸಿದಂತಹ ಶಾಸನಗಳು ನಮಗೆ ಈಗಲೂ ಸಹ ದೊರೆತಿದೆ. ಯಾವುದಕ್ಕೆ ಸಂಬಂಧಪಟ್ಟಿದೆ? ಅಶೋಕ ಚಕ್ರವರ್ತಿಗೆ ಸಂಬಂಧಿಸಿದಂತಹ ಶಾಸನಗಳು, ಬಹುತೇಕ ಶಾಸನಗಳು ಸಿಕ್ಕಿವೆ. ಹಾಗಾದರೆ ಯಾವ ಲಿಪಿಯಲ್ಲಿದೆ? ಬ್ರಾಹ್ಮಿ ಲಿಪಿಯಲ್ಲಿ ಇವೆ. ಹಾಗಾದರೆ ಉತ್ತರ ಮೇರೂರು ಶಾಸನ ಯಾವರ ಆಡಳಿತಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತೀರಾ? ಚೋಳರ ಬ್ರಾಹ್ಮಣ ಆಡಳಿತಕ್ಕೆ ಸಂಬಂಧಪಟ್ಟಿದೆ ಅಂತ ಬಿಟ್ಟು ನಾವು ಹೇಳ್ಬೋದು. ಉತ್ತರ ಮೇರೂರು ಶಾಸನ. ಇದರ ಜೊತೆಗೆ ಅಲಹಾಬಾದ್ ಸ್ತಂಭ ಶಾಸನ, ಸ್ತಂಭದ ಮೇಲೆ ಅದನ್ನು ನಾವು ಬರೆದಿರೋದನ್ನು ನಾವು ನೋಡ್ತೀವಿ. ಇದೇ ರೀತಿಯಾಗಿ ಉತ್ತರ ಭಾರತದಲ್ಲಿ ಚಿತ್ತೂರು ಅಲ್ಲೂ ಹೋದರೂ ಸಹ ನಮಗೆ ಹಲವಾರು ಶಾಸನಗಳನ್ನು ನಮಗೆ ಕಂಡು ಬರುತ್ತಿದೆ. ಈ ರೀತಿಯಾಗಿ ನಾವು ಪುರಾತತ್ವ ಆಧಾರಗಳನ್ನು ಸಹ ನಾವು ನೋಡಿದ್ವಿ. ಹಾಗಾದರೆ ಪುರಾತತ್ವ ಆಧಾರಗಳಲ್ಲಿ ನಮಗೆ ನಿಖರವಾದಂತಹ ವಿಶ್ವಾಸಾರ್ಹ ಆಧಾರ ಯಾವುದು ಅಂತ ಹೇಳ್ತೀರ ಮಕ್ಕಳ? ಶಾಸನಗಳು. ಯಾಕೆ ಶಾಸನಗಳನ್ನು ವಿಶ್ವಾಸಾರ್ಹ ಅಂತ ಹೇಳ್ತೀವಿ? ಹೌದು, ಇವು ಆ ಶಾಸನಗಳು ನೇರವಾದಂತಹ ಒಂದು ಸಂಬಂಧ ಅನ್ನೋದು, ಆ ಒಂದು ಘಟನೆಗಳ ಬಗ್ಗೆ ನೇರವಾದಂತಹ ಸಂಬಂಧ ಅನ್ನೋದು ಒಳಗೊಂಡಿರುತ್ತೆ. ಸರಿಯಾದ ನಿಖರವಾದಂತಹ ಒಂದು ಮಾಹಿತಿಯನ್ನು ನೀಡುತ್ತೆ. ಆದ್ದರಿಂದ ನಾವು ಶಾಸನಗಳನ್ನು ನಾವೇನಂತ ಕರೆದ್ವಿ? ವಿಶ್ವಾಸಾರ್ಹ ಶಾಸನಗಳು ಅಂತ ಬಿಟ್ಟು ಕರೆದ್ವಿ. ಈ ರೀತಿಯಾಗಿ ನಾವು ಈ ಒಂದು ಆಧಾರಗಳ ಒಂದು ಸಹಾಯದಿಂದ ಇತಿಹಾಸ ಬರೆಯೋದನ್ನು ನಾವು ನೋಡಿದ್ವಿ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ಆಧಾರಗಳು, ಮೌಖಿಕ ಸಾಹಿತ್ಯ ಆಧಾರಗಳನ್ನು ನೀವು ನೋಡಿದ್ವಿ. ಈಗ ನಾವು ಈ ಆಧಾರಗಳಲ್ಲಿ ಇಲ್ಲಿಯವರೆಗೆ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಈಗ ಮನೆಯಲ್ಲಿ ಕುಳಿತು ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದುಕೊಂಡು ಬನ್ನಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರವನ್ನು ಬರೆಯಿರಿ. ಇತಿಹಾಸಕಾರರು ಇತಿಹಾಸವನ್ನು ಹೇಗೆ ರಚಿಸುತ್ತಾರೆ? ಒಂದನೆಯ ಪ್ರಶ್ನೆ. ಎರಡನೆಯ ಗೃಹ ಕಾರ್ಯ, ಆಧಾರ ಎಂದರೇನು? ಅವುಗಳಲ್ಲಿ ಎಷ್ಟು ವಿಧ? ಯಾವುದಾದರೂ 2 ದೇಶೀಯ ಸಾಹಿತ್ಯ ಕೃತಿಗಳನ್ನು ಹೆಸರಿಸಿ. ಯಾರಾದರೂ 2 ವಿದೇಶಿ ಸಾಹಿತ್ಯ ರಚನೆಕಾರರನ್ನು
ಹೆಸರಿಸಿ. ಇತಿಹಾಸಕಾರ ರಚನೆಗಿರುವ ಹೆಚ್ಚು ವಿಶ್ವಾಸಾರ್ಹ ಆಧಾರ ಯಾವುದು? 6ನೇ ಪ್ರಶ್ನೆ, ಐತಿಹ್ಯಗಳಿಗೆ ಉದಾಹರಣೆ ಕೊಡಿ. ಐತಿಹ್ಯ ಎಂದರೇನು ಅಂತ ಕೇಳಿಲ್ಲ, ಐತಿಹ್ಯಗಳಿಗೆ ಉದಾಹರಣೆಯನ್ನ ಕೊಡಿ. ಸೈನಿಕ ಸಾಧನೆಗಳನ್ನು ವಿವರಿಸುವ ಶಾಸನಗಳು ಯಾವುವು? ಲಘು ಟಿಪ್ಪಣಿಯನ್ನ ಬರೆಯಿರಿ. ಯಾವುದು? ಮೌಖಿಕ ಸಾಹಿತ್ಯ. 2ನೆಯ ಒಂದು ಟಿಪ್ಪಣಿ ಲಘುವಾಗಿ ಬರೀಬೇಕು, ಅದನ್ನ ಉತ್ಖನನ. ಶಾಸನಗಳು. ವಿದೇಶಿ ಸಾಹಿತ್ಯಗಳು. ನಂತರ ದೇಶೀಯ ಸಾಹಿತ್ಯ. ಇದರ ಜೊತೆಗೆ ಆಧಾರಗಳು. ಇದೆಲ್ಲರೂ ಸಹ ಮನೆಯಲ್ಲಿ ನೀವು ಲಘುವಾಗಿ ಬರೀಬೇಕು. ಮೌಖಿಕ ಸಾಹಿತ್ಯದ ಬಗ್ಗೆ ಟಿಪ್ಪಣಿಯನ್ನು ಬರೀಬೇಕು. ಉತ್ಖನನ, ಶಾಸನಗಳು, ವಿದೇಶಿ ಸಾಹಿತ್ಯಗಳು, ದೇಶೀಯ ಸಾಹಿತ್ಯಗಳು, ಆಧಾರಗಳು. ಹಾಗಾದರೆ ನಾವು ಇಲ್ಲಿಯವರೆಗೆ ಇತಿಹಾಸ ರಚನೆಗೆ ಬೇಕಾಗುವಂತಹ ಆಧಾರಗಳು, ಸಾಹಿತ್ಯ ಆಧಾರಗಳು, ಅದರಲ್ಲಿ ಎಷ್ಟು ವಿಧ? ದೇಶೀಯ ಸಾಹಿತ್ಯ ಆಧಾರಗಳು, ವಿದೇಶಿ ಸಾಹಿತ್ಯ ಆಧಾರಗಳು, ಶಾಸನಗಳು. ಈ ಒಂದು ದೇಶೀಯ ಮತ್ತು ವಿದೇಶಿ ಸಾಹಿತ್ಯದ ಆಧಾರಗಳಲ್ಲಿ ನಾವು ನ್ಯೂನ್ಯತೆಗಳನ್ನು ನೋಡಿದ್ವಿ. ಇತಿಹಾಸಕಾರರಿಗೆ ಬರುವಂತಹ ಒಂದು ಸವಾಲುಗಳನ್ನು ನಾವು ನೋಡಿದ್ವಿ. ಇದೇ ರೀತಿಯಾಗಿ ಮೌಖಿಕ ಸಾಹಿತ್ಯ, ಯಾವಾಗ ಆಧಾರಗಳು ಸಿಗಲ್ವೋ ಅಂತಹ ಸಂದರ್ಭದಲ್ಲಿ ನಾವು ಮೌಖಿಕ ಸಾಹಿತ್ಯ ಆಧಾರಗಳನ್ನು ನಾವು ಬಳಸ್ತೀವಿ ಅನ್ನೋದು ನಮಗೆ ಗೊತ್ತಾಯಿತು. ಅದೇ ರೀತಿಯಾಗಿ ಪುರಾತತ್ವ ಆಧಾರಗಳಲ್ಲಿ 1ನೆಯದು ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಇತರೆ ಅವಶೇಷಗಳು. ಶಾಸನಗಳು ಎಂದರೆ ಏನು? ಇಲ್ಲಿಯವರೆಗೆ ಎಷ್ಟು ಶಾಸನಗಳು ದೊರೆತಿದ್ದಾವೆ? ಸಾವಿರಾರು ಎಲ್ಲ ಭಾಷೆಗಳಲ್ಲೂ ಸಹ ಶಾಸನಗಳು ದೊರೆತಿರೋದನ್ನು ನಾವು ನೋಡ್ತೀವಿ. ಅಶೋಕನ ಬ್ರಾಹ್ಮಿ ಲಿಪಿಯಲ್ಲಿ ದೊರೆತಂತಹ ಶಾಸನಗಳು, ಅಲಹಾಬಾದ್ ಸ್ತಂಭ ಶಾಸನ, ಉತ್ತರ ಮೇರೂರು ಶಾಸನ, ಇಲ್ಲಿಯವರೆಗೆ ಎಲ್ಲದನ್ನೂ ಸಹ ನಾವು ಅರ್ಥ ಮಾಡಿಕೊಂಡ್ವಿ. ಈ ರೀತಿಯಾಗಿ ನಾವು ಪುನರ್ಮನನೂ ಸಹ